ತಮ್ಮನೇಲಿ ನೋಡಿ ನೀವು ಬಂದಿರ್ಬೋದು ವಿತ್ ಮೈ ಬೇಬಿ. ಮಂಗಳವಾರ ನಾವು ಸುಬ್ರಹ್ಮಣ್ಯ ಸ್ವಾಮಿ ಸರಿ ಸ್ವಲ್ಪ ನನಗೆ ಗೊತ್ತು ನಿಮಗೆ ಗೊತ್ತು ವೀಕ್ಷಕರಿಗೆ ಗೊತ್ತಿಲ್ಲ ತಿನ್ನಕ್ಕಿಂತ ಮುಂದೆ ನೋಡ್ತಾ ಏನ್ ಬೇಕು ನಿನಗೆ ಅಂತಂದಾಗ ನೋಡಿ ಏನ್ ತರ್ತೀವಿ. ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ನಡೆದಿರುವ ಮಂಡ್ಯಕ್ಕೆ ಒಂದು ಚಲೋ ಚಾಯ್ ಕುಡಿಯಕ ಚಲೋ ಪ್ಲೇಸಿಗೆ ಹೋಗೋಣ. ಒಂದು ಚಾಯ್ ಕುಡಿಯಕ ಈಗ ಸದ್ಯಕ್ಕೆ ಟೋಲಿಗೆ ಬಂದಿವ್ರಿ. ಎಷ್ಟು 180 ಈಗ ಒಂದು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡೀವಿ. ಫ್ರೆಂಚ್ ಫ್ರೈಸ್ ಬರುತ್ತಂತ ಯಾಕಂದ್ರೆ ನಿಂದು ಒರಿಜಿನಲಿಟಿ ಹಂಗಿರೋದು ಆಂಟಿಗೆ ಅಂಕಲಿಗೆ ಗೊತ್ತಿಲ್ಲ ಹೌದಾ. ಫ್ರೈಸ್ ನಿಜ ಅಲ್ಟಿ ಐತೆ ಪೆರಿ ಪೌಡ್ರ್ ಆಗ್ಯಾರ. ಇವತ್ತು ನೈಟ್ ಔಟ್ ಸ್ಪೆಷಲ್ 12:30 ಮನೆಯಾಗ ಗೊತ್ತಾತಂದ್ರ ನಾ ಬಂದಿರೋ ಚಾಹಿ ಕುಡಿಯಕತ್ತೀವಿ. ಫುಲ್ ಹೆವಿ ಚಾಟಿಂಗ್ನಾಗ ಅದಾನ. ಅಂದ್ರೆ ಈ ಟೈಮ್ ಒಳಗೆ ಯಾರಿಗೂ ಕೂಡ ಚಾಟಿಂಗ್ ಮಾಡಾಕದಾನ ಅನ್ನೋದು ನನಗಂತೂ ಇನ್ನೂವರೆಗೂ ಕ್ಲಾರಿಟಿ ಇಲ್ಲ. ಹತ್ತತ್ರ 3 ಎಷ್ಟು 20 ನಿಮಿಷ 3 ಆಗಾಕ. ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಗೆ ಸ್ವಾಗತ ರೀ, ಸುಸ್ವಾಗತ. ಇವತ್ತು ಮತ್ತೆ ಸೀದಾ ಬಂದಿರೋ ಮಂಗಳವಾರ ರೀ. ಒಂದು ಮಂಗಳವಾರ ಅಷ್ಟೇ ಗ್ಯಾಪ್ ಆತ್ರಿ. ಅದಕ್ಕೆ ನಾರ್ಮಲ್ ಮಂಗಳವಾರ ನಾವು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಇವತ್ತೇನೋ ವಿಶೇಷ ಇರೋದಕ್ಕೆ ಇವತ್ತೆಲ್ಲ ಸ್ವಲ್ಪ ಡೆಕೋರೇಟ್ ಅದು ಇದು ಮಾಡ್ಯಾರ. ಈಗ ನಿಯರ್ ಬೈ 11:30 ಆಗಕ್ಕೆ ಬಂದಿದ್ದು. ಸ್ವಲ್ಪ ಲೇಟ್ ಬಂದ್ವಿ ಬಿಕಾಸ್ ಆಫ್ ಹೇಳಲ್ಲ ಬಿಡಲಿ ಅಪ್ಪ, ನಾನು ಯಾಕೆ ಹೇಳ ರೀಸನ್ ಹೇಳಲ್ಲ ನಾನು. ಓಕೆ ಹೇಳಂದ್ರೆ ಹೇಳ್ತೀನಿ, ಬೇಡ ಅಂದ್ರೆ ಬಿಡ ಬೇಡ. ಓಕೆ ಬಂತಲೇ ಅಣ್ಣ ಲೆಟ್ಸಿ ಗೈಸ್ ಈಗ ಹೋಗೋಣ. ಇವತ್ತು ಸ್ವಲ್ಪ ಅವು ಇದಾವ ಕೆಲಸ ಏನಿದಾವ. ಈಗ ಫೈನಲಿ ಅಂದ್ರೆ ಈಗ ನಾರ್ಮಲ್ ಮನ್ಯಾಗ ಸ್ನ್ಯಾಕ್ಸ್ ಗೈಸ್. ಸ್ನ್ಯಾಕ್ಸ್ ಅಂದ್ರೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ನಡೆಯುವ ಸ್ನ್ಯಾಕ್ಸ್. ನೀ ಹೇಳಿದೆ ಅತಾಂಬ ಅಂತ ಗಿಳಿ ನಮ್ಮ ಮನೆಗೆ ಅಂದ್ರೆ ಗೈಸ್ ನಡಿ ಸ್ವಲ್ಪ ನನಗೆ ಗೊತ್ತು ನಿಮಗೆ ಗೊತ್ತು ವೀಕ್ಷಕರಿಗೆ ಗೊತ್ತಿಲ್ಲ. ನಮ್ಮ ಮನೆ ಗೈಸ್ ತಿನ್ನಕ್ಕಿಂತ ಮುಂದೆ ನೋಡ್ತಾ ಫಸ್ಟ್ ಪಾಯಿಂಟ್ ಈಗ ಹೆಂಗಂದ್ರೆ ಕೆಮಿಗಲ್ಲ ಈಗ ತಿನ್ಬಾರ್ದಿತ್ತಲ್ಲ ಮತ್ತೆ ನೀನು ಅದೇ ಕೇಳೋದ ಗೈ ನಿಮ್ಗೆ ಏನ್ ಬೇಕು ನಿನಗೆ ಅಂತಂದಾಗ ನೋಡಿ ಏನ್ ತರ್ತೀವಿ ಅಂದ್ರೆ ಮನಸ್ಸು ಬಿಚ್ಚಿ ಹೇಳಕ್ ಇಂದ ಮುಂದೆ ನೋಡಾಕತ್ತಾರ. ಅದಕ್ಕೆ ನಾ ತಂದಿರೋದು ವಡ ಮತ್ತೆ ಉಳ್ಳಾಗಡ್ಡಿ ವಡ. ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ನಡೆದಿರುವ ಮಂಡ್ಯಕ್ಕೆ ನಾರ್ಮಲ್ ಮಂಡ್ಯಕ್ಕೆ ಅದ್ರ ಮ್ಯಾಗಿ ರೋಳಿ ಅದ್ರ ಮ್ಯಾಗ ಢಾಣಿ ಮತ್ತೆ ಟೀ ಕೊಡಮಿ. ಟೀ ಎಲ್ಲೈತೆ ಟೀ ಕೊಡ್ರಿ. ಇವೆಲ್ಲ ತಿಂದ ಮೇಲೆ ಎಲ್ಲಿಗಾರು ಹೋಗೋ ಪ್ಲಾನ್ ಏನಿಲ್ಲ ಸದ್ಯಕ್ಕೆ ನೋಡು ಅಂತ ಹೇಳ್ಕೊಂತ ಈಗ ನಾನು ಹೋಗ್ತಾ ಇರೋದು ಶಾಪಿಗೆ. ಇವತ್ತೇನಂತದ್ದು ಕಾಸು ಏನು ಕಂಟೆಂಟು ಇಲ್ಲ ಅಂತ ಅನ್ಕೊಳೋದೇ ಅಂತ ಏನಿಲ್ಲ ಬಿಕಾಸ್ ಆಫ್ ಅದೇ ಇದು ಎಕ್ಸೆಟ್ರಾ. ನಾಳೆ ಒಂದು ಒಳ್ಳೆ ಸರ್ಪ್ರೈಸ್ ಕಾದಿದೆ ಗೈಸ್. ಅದು ಯಾಕಂದ್ರೆ ಹೇಳ್ಬಾರ್ದು ಆದ್ರೂ ಬಾಯಿ ತಪ್ಪಿ ಹೇಳ್ಬಿಡ್ತೀನಿ ಬಿಕಾಸ್ ಆಫ್ ನಮ್ಮ ಬಾಯಾಗ ಮಾತು ನಿಂದ್ರಲ್ಲ ಅಂದ್ರೆ ನಿಂದಿರ್ತೈತೆ, ಒಂದೊಂದು ನಿಂದ್ರಲ್ಲ, ಒಂದೊಂದು ಇಟ್ಕೋಬೇಕಂತೀವಿ, ಒಂದೊಂದು ಹೇಳ್ಬೇಕು ಅನ್ಕೊಂಡಿರ್ತೀವಿ. ಅದು ಏನಂತಂದು ನಾಳೆ ವ್ಲಾಗ್ ನೋಡುವ ಅಂತ ಹೇಳ್ಕೊಂತ ಈಗ ಹೋಗಮ್ ಗೈಸ್. ಈಗ ನೈಟ್ ಔಟ್ ಅಂತ ಅನ್ನಕತ್ತಾರ ಹುಡ್ರು, ನೋಡಮ್ಮ ಆಗುತ್ತೆ ಇಲ್ಲ ಅನ್ನೋದು. ಅದಕ್ಕೋಸ್ಕರ ಇವತ್ತು ಏನು ಮಾಡಿಲ್ಲ ಅನ್ನೋಕೆ ಏನು ಹೋಗಿಲ್ಲ. ಸ್ವಲ್ಪ ಅಡ್ಡಾಡಿದ್ರ ಇದಾಗದು. ಲೆಟ್ಸಿ ಹೋಗುವ. ತಮ್ಮನೇಲಿ ನೋಡಿ ನೀವು ಬಂದಿರ್ಬೋದು ವಿತ್ ಮೈ ಬೇಬಿ ಅಂತ ಅನ್ಕೊಂಡಿರ್ಬೋದು. ಆ ಥರ ನಮಗೇನು ಇನ್ನೂ ಕನಸಾಗೂ ಇಲ್ಲ ಮನಸ್ಸಾಗೂ ಇಲ್ಲ ಅಂತ ಹೇಳ್ಕೊಂತ ಇವತ್ತು ನೈಟ್ ಔಟ್ ವಿತ್ ದಿ ಕ್ರೇಜಿ ಗಾಯ್ ಆ್ಯಂಡ್ ನ್ಯೂ ಔಟ್ಫಿಟ್ ಕಾರ್ಗೋ ಪ್ಯಾಂಟ್. ಅಲ್ಲ ಕಾರ್ಗೋ ಅಲ್ಲೇ ಯಾವ ಪ್ಯಾಂಟ್ ಇದೆ? ಜೀನ್ಸ್ ಅಲ್ಲ ಜೀನ್ಸ್. ಗೈಸ್ ಈಗ ಒಂದು ಚಲೋ ಚಾಯ್ ಕುಡಿಯೋಕೆ ಚಲೋ ಪ್ಲೇಸಿಗೆ ಹೋಗೋಣ. ಅಂದ್ರೆ ನಾರ್ಮಲ್ ಬಾದಾಮಲ್ಲಿ ಅಂಥವು ಏನಿಲ್ಲ. ಈ ಸಲ ಸ್ವಲ್ಪ ಕಾಸು ಐತಿ. ಎಲ್ಲಿಗೆ ಹೋಗ್ತೀವಿ ಏನು ಅಂತ ತೋರಿಸುವ ವಿತ್ ವರುಣ್. ಇವತ್ತೇನು ವರುಣ್ ಎದಕ್ಕೆ ಖುಷಿ ಅದಾನಂತಂದ್ರೆ ಹೇಳಿ ಅಲ್ಲಿ ಹೇಳಕ್ಕೆ ಏನಂತ ಸ್ವಲ್ಪ ಗೊತ್ತಲ್ಲ ಗೈಸ್. ಈಗ ಎಕ್ಸಾಂಪಲ್ ಫಾರ್ ಯುವರ್ ಕೆರಿಯರ್ ಅಂದರೆ ನಮಗೆ ಅವತ್ತೇ ಆರಾಮ್ಸೆ ಮಕ್ಕಂಡು ಮದುವೆಯಿಂದ ಬಂದು ಟಯರ್ಡ್ ಆಗಿರ್ತೀವಿ. ಹೆಚ್ಚಿನ ನೋಡ್ಕೊಂಡ್ರೆ ಆಯ್ತು. ನಾವು ಬಂದಿರೋದು ಇನ್ನೊಂದು ಸ್ವಲ್ಪ ಟೋಲು ರೀಚ್ ಹಾಕಿವಿ. ಒಂದು ಚಾಯ್ ಕುಡಿಯೋಕೆ ಈಗ ಸದ್ಯಕ್ಕೆ ಟೋಲಿಗೆ ಬಂದೀವ್ರಿ. ಅಂದ್ರೆ ನಾನು ವರುಣ್ ಸೇರಿ ಬಂದೀವಿ. ಈಗ ಪೆಟ್ರೋಲ್ ಹಾಕ್ಸೋಣಕತ್ತೀವಿ ಗೈಸ್. ಈಗ ಎಷ್ಟಿಲ್ಲ ಅಣ್ಣ? ಹಾಂ ಎಷ್ಟು 112 80 90 100 120ಗೆ ಅಮ್ರಾಬಾದ್ ದಾಟಿ ಈಗ ಸೀದಾ ಈಗ ಟೋಲಿಗೆ ಹೋಗೋದು. ವರುಣ್ ಏನೋ ತಿಂತಾನ ಅನ್ನಕತ್ತಾನ, ನನಗೂ ಗೊತ್ತಿಲ್ಲ. ಈಗ ನಾನಂತರೂ ಬರೀ ಚಾಯ್ ಕುಡಿಯೋದು, ಚಹಾ ಸಿಕ್ಕರೆ ಕುಡಿಯೋದು, ಇಲ್ಲಾಂದ್ರೆ ಮತ್ತೆ ವಾಪಸ್ ಬರೋದು. ಲೆಟ್ಸ್ ಗೋ ಗೈಸ್. ಈಗ ಟೋಲಿಗೆ ಅಂದ್ರೆ ಈ ನನ್ನ ಮಕ್ಳಿಗೆ ಕೆಲಸ ಇಲ್ಲ ಮುಗಿಸಿಲ್ಲ ಅಂತ ಅನ್ನಕೋಗ್ಬಿಡ್ರಿ. ವರುಣ್ ಸ್ವಲ್ಪ ಮೈಂಡ್ ರಿಫ್ರೆಶಿಗೋಸ್ಕರ ಈಗ ಈ ಕೂದಲಿಂಡೆ ಸೈಕ್ ನಿಂತು ಹೊಡಿಯೋಣ. ಕೈ ತೆಗೆ ಇಲ್ಲೇ ಎಂಥ ನನ್ನ ಮಗ ಇದಿಲ್ಲ. ಸೊ ನಿಮ್ಗೆ ತೋರಿಸ್ತೀವಿ. ಸ್ಲೋ ಮಾಡಿಬಿಡ್ತಾನೆ ಅಣ್ಣ. ಅದ ನೀನು ಏನೇ ಮಾಡಕಲ್ಲಿ ಆಯ್ತಲೇ ಇಲ್ಲೇ ಸಿಗಲ್ಲ. ಐಸ್ ಈಗ ಹೋಗುವ. ಲೆಟ್ಸ್ ಗೋ. ಕೈ ತೋಳ ಮ್ಯಾಗ್ ಮಾಡ್ಕೊಣ.
ಫೈನಲಿ ಬಂದ್ವಿ ನಾವು ಪುಂಡ್ರಾಬಾದ್ ದಾಟಿ. ಇನ್ನೊಂದು ಟೋಲ್ ಅಂದರೆ ಈಗ ಇಲ್ಲಿಂದ ಸ್ವಲ್ಪದ ಟೋಲ್. ನಾವು ಬಂದಿರೋದು ದೇಸಿ ಚಾಯ್ಗೆ. ಅವರು ಚಹಾ ಕುಡಿತಾನ ಫ್ರೆಶ್ ಆಗಿ ನಡ್ಸಿ. ಈಗ ನಾವು ಬಂದುಕೊಳ್ಳೋಣ. ಈಗ ಒಂದು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡೀವಿ. ಫ್ರೆಂಚ್ ಫ್ರೈಸ್ ಬರುತ್ತಂತ ಗೈಸ್. ಈಗ ಇಲ್ಲೇ ಆರ್ಡ್ರ್ ಮಾಡೀವಿ. ನಿಯರ್ ಬೈ ಈಗ ಕೊಪ್ಪಳನ ಹತ್ರ ಆಗಿದೆ ಗೈಸ್. ಈಗ ಅವರು ಆರಾಮ ಕದರ್ರಾಗಿ ಕುಂತಾನ. ಈಗ ಫ್ರೆಂಚ್ ಫ್ರೈಸ್ ತಿಂದು ಮತ್ತೆ ಟೀ ಕುಡಿದು ಹೋಗೋಣ ಅಂತ ಹೇಳ್ಕೊಂತ ಲೆಟ್ಸ್. ಫೈನಲಿ ನಮ್ಮ ಫ್ರೆಂಚ್ ಫ್ರೈಸ್ ಈಸ್ ಕೈಮ್ ಗೈಸ್. ಈಗ ಅಂದ್ರೆ ಇಂಥ ಟೈಮ್ನಾಗ ಫ್ರೆಂಚ್ ಫ್ರೈಸ್ ಸಿಗೋದ ಸುಖ. ಅಂದರೆ ಇಂಥ ನಾರ್ಮಲ್ ಜಾಗದಾಗ ದೇಸಿ ಚಹಾ ಆಗ್ತೈತೆ. ಅಂದ್ರೆ ಈ ರೇಟು ಬಂದ್ಬಿಟ್ಟು 80 ರೂಪೀಸ್ ಗೈಸ್. ಈಗ ಇದಾದ್ಮೇಲೆ ಚಹಾ ಕುಡಿದೈತಿ. ಚಹಾ ಕುಡಿಬೇಕು. ಟೇಸ್ಟ್ ಅಂದ್ರೂ ಗೈಸ್ ಹೇಳ್ತಾನಲ್ಲ ಅಲ್ಟಿ ಐತಿ. ಯಾಕಂದ್ರೆ ಈಗ ಬಿಸಿ ಮಾಡಿ ಕೊಟ್ರ. ಈ ಕಡೆ ವರುಣ ಬಿಗ್ ಬಾಸ್ ನೋಡ್ಕೊಂತ. ಈ ಕಡೆ ಚಿಲ್ ಫುಲ್ ಹೆವಿ ಚಿಲ್ಲ. ಈ ವರುಣಿಗೆ ಒಂದೇನು ಮಿಸ್ಸಿಂಗ್ ಏನೈತಂದ್ರೆ ಅಲ್ಲ ಮತ್ತೆ ಹೇಳಿದ್ರೆ ಮತ್ತೆ ನಿಮ್ಮ ಮನ್ಯಾಗ ಬೈದ್ರೆ. ಯಾಕಂದ್ರೆ ನಿಂದು ಒರಿಜಿನಲಿಟಿ ಹಂಗಿರೋದು ಆಂಟಿಗೆ ಅಂಕಲಿಗೆ ಗೊತ್ತಿಲ್ಲ. ಹೌದಾ? ಮತ್ತು ಅದು ನಾನು ಹೇಳೋದ ಅಲ್ಟಿ ಗೈಸ್. ನಿಜ ಅಲ್ಟಿ ಐತೆ. ಪೆರಿ ಪೌಡ್ರ್ ಹಾಕ್ಯಾರ. ಫುಲ್ ಹೆವಿ ಚಳಿ ಐತೆ. ಹೆವಿ ಬಿಸಿ ಐತೆ. ಅಲ್ಟಿ ಐತೆ. ಇವತ್ತು ನೈಟ್ ಔಟ್ ಸ್ಪೆಷಲ್. ಇದೇ ನೈಟ್ ಔಟ್ ಸ್ಪೆಷಲ್ ಅಂತಾರ. ಅಂದರೆ ದೊಡ್ಡ ಅಂದ್ರೆ ಇದೆಲ್ಲ ರೆಡಿಮೇಡ್ ಅಮೂಲ್ದು. ಟೈಮ್ ಎಷ್ಟೇ ಟೈಮ್? 2:30. ಹಾಂ 2:30 ಆಯ್ತು. ಅವಾಗ 2:30 ಆಗೈತೆ. ಮನೆಯಾಗ ಗೊತ್ತಾತಂದ್ರೆ ನಾವು ಬಂದಿರೋ ತೂರಾಡ್ದ ಫಸ್ಟ್. ನಮ್ಮ ಮಮ್ಮಿ ಬಾಕ್ಲ ತೆಗೆದುಕೊಳ್ಳೋ ಫಸ್ಟ್ ಅನ್ನೋದ ನನಗೆ ಟೈಮ್ ನೋಡಲೇ. ನಮ್ಮ ಮಮ್ಮಿದು ಅವಾಗ ಅರ್ಧ ನಿದ್ದೆ ಆಗ್ಬಿಟ್ಟಿರ್ತೈತೆ. ಫೈನಲ್ ಟಚ್ ಅದಂತ ಚಾಹಿ ಕುಡಿಯಕತ್ತೀವಿ. ವರುಣ ಫುಲ್ ಹೆವಿ ಚಾಟಿಂಗ್ನಾಗ ಅದಾನ. ಫುಲ್ ಹೆವಿ ಅಂದ್ರೆ ಈ ಟೈಮ್ ಒಳಗೆ ಯಾರಿಗೂ ಕೂಡ ಚಾಟಿಂಗ್ ಮಾಡಾಕತ್ತಾನ ಅನ್ನೋದು ನನಗಂತೂ ಇನ್ನೂರ್ಗೂ ಕ್ಲಾರಿಟಿ ಇಲ್ಲ. ಎಸ್ ಗೈಸ್, ಈಗ ಚಾಯ್ ಕುಡಿದು ದಾರಿ ಬಿಡೋದೈತಂತ ಹೇಳ್ಕೊಂತ ನಿಯರ್ ಎಷ್ಟಾದ್ಲೆ ಈಗ ಟೈಮ್? ಅಷ್ಟೊತ್ತ ಹತ್ತತ್ರ 3 ಇನ್ನ ಎಷ್ಟು 20 ನಿಮಿಷ. 3 ಆಗಾಕ 3 ಹಾಕಿನ 20 ನಿಮಿಷ ಗೈಸ್ ಅಟ್ಲೀಸ್ಟ್. ನಿಜ ಮನೆಗೆ ಗೊತ್ತಾಯ್ತಂದ್ರೆ ತೂರಾಡತ್ತಾರ. ಇಬ್ಬರ ಬಂದೀವಿ, ನಾನು ಮತ್ತು ವರುಣ್ ದೇಶಪಾಂಡೆ. ವರುಣ್ ಎದಕ್ಕಂದ್ರೆ ಅವ್ನಿಗೆ ಪ್ರವೇಶ ಬೇಕಂದ್ರೆ ಚಾಟಿಂಗಿಗೆ. ಅದಕ್ಕೆ ಇವತ್ತು ಇಲ್ಲಿಗೆ ಕರ್ಕೊಂಬಂದಾನ. ಮತ್ತು ಏನು ಮತ್ತಿನ ಏನು ತೊಗೋಬೇಕು ಗೊತ್ತಿಲ್ಲ, ನೋಡ್ಬೇಕು, ತೊಗೋಬೇಕು. ಫೈನಲಿ ಮನೆಗೆ ಬಂದೀವಿ. ಮನೆಗೆ ಬಂದ್ಕೊಂಡು ಸೀದಾ ಮಕ್ಕೋಬೇಕು. ನಮ್ಮ ಅಣ್ಣಕ್ಕಂದು ಅವಾಗ ಯಾರು ನಾನು ಇದ್ದಿ ಹಾಕಿಬಿಟ್ಟಿದ್ದೆ ಗೈಸ್. ಈಗ ನಾವು ಹೋಗಿ ಮಕ್ಕಳು. ಐ ಥಿಂಕ್ ಗೈಸ್ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ಕೊತ ನಾವು ಮಕ್ಕೊಂತೀವಿ, ನೀವು ಊಟ ಮಾಡ್ರಿ ಅಂತ ಹೇಳ್ಕೊತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೈಂಡ್. ಲವ್ ಯು ಗೈಸ್.